ಕರ್ನಾಟಕದಲ್ಲಿ ಕಳೆದ ಒಂದು 30 ವರ್ಷದಲ್ಲಿ ಕಟ್ಟಿ ಇಡೀ ನಮ್ಮ ದೇಶದಲ್ಲೇ ಒಂದು ಒಳ್ಳೆಯ ಪಕ್ಷವಾಗಿ ಒಳ್ಳೆಯ ನಾಯಕರೆಲ್ಲ ಇರುವ ಪಕ್ಷವಾಗಿ ಮಾಡಿರುವ ಎಲ್ಲ ನಮ್ಮ ನಾಯಕರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರೂ ಕೂಡ ಅಕ್ನಾಲೇಜ್ ಮಾಡಿ ನಮ್ಮ ಮುಂಚೆ ಅವರಿಗೊಂದು ಧನ್ಯವಾದ ಹೇಳುವ ಕೆಲಸ ನನ್ನ ಕೆಲಸ. ಈ ಸಮಾರಂಭದ ಅಧ್ಯಕ್ಷರು ನಮ್ಮ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿರುವ RS ಪಾಟೀಲ್ ಸಾಹೇಬರು ವೇದಿಕೆ ಮೇಲಿದ್ದಾರೆ. ಅವರಿಗೆ ನಮಸ್ಕಾರ ತಿಳಿಸಿ 4 ಬಾರಿ MLA ವಾಗಿ 6 ಬಾರಿ MP ಆಗಿ ನೋಡಿ 26ನೇ ವಯಸ್ಸಲ್ಲಿ ತಾವು ನೋಡಿ ನಾವೆಲ್ಲರೂ ಕೂಡ 26 ವಯಸ್ಸಲ್ಲಿ ತುಂಬಾ ಜನ ಇದ್ದೀವಿ. 26ನೇ ವಯಸ್ಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡಿ ಇವತ್ತು ಕೂಡ ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಒಂದು ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಆಗಿ ಮತ್ತೊಮ್ಮೆ ನಮ್ಮ ಮುಂಚೆ ನಮ್ಮ ಆಶೀರ್ವಾದ ಬೇಕು. ಮೋದಿಜಿಯವರು 400ಕ್ಕೂ ಹೆಚ್ಚು MP ತಗೊಂಡು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಬರುವಾಗ ಅಂತ 400ರಲ್ಲಿ ಮೊದಲಾಗಿ ನಾನು ಇರಬೇಕು ನಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿ ನಮ್ಮ ಆಶೀರ್ವಾದ ಕೋರುವ ರಮೇಶ್ ಜಿಗಜಿಣಗಿ ಸಾಹೇಬರವರು ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಯುವಕ MLA ಯುವ ಮೋರ್ಚಾ ಅಧ್ಯಕ್ಷ ಒಂದು ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿ ಬಿಜೆಪಿ ಪಕ್ಷದಲ್ಲಿ ಮಾತ್ರ ಇದು ಸಾಧ್ಯ. 31 ವಯಸ್ಸಿನಲ್ಲಿ MLA ವಾಗಿ ಅದೇ 31 ವಯಸ್ಸಿನಲ್ಲಿ ಒಂದು ಸ್ಟೇಟ್ ಲೆವೆಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡುವ ಮುನಿರಾಜ್ ಗೌಡರು ಬ್ರದರ್ ಇದ್ದಾರೆ. ಅವರು ನಮಸ್ಕಾರ ತಿಳಿಸಿ. ಬಹಳ ನಮ್ಮ ಮಿತ್ರರು ತುಂಬಾ ಒಂದು ವಯಸ್ಸಿನ ಜ್ಞಾನ ಇರುವ ಒಂದು ಮನುಷ್ಯ. ಕರ್ನಾಟಕ ಸರ್ಕಾರದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ಕೆಲಸ ಮಾಡಿ ಇವತ್ತು ಸಂಘಟನೆಯಲ್ಲಿ ಕಟ್ಲಿಗೋಸ್ಕರ ಕೆಲಸ ಮಾಡುವ ಫಾರ್ಮರ್ ಮಿನಿಸ್ಟರ್ ಅರವಿಂದ್ ಲಿಂಬಾವಳಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಅದೇ പോലെ ಫಾರ್ಮರ್ MLC ಈ ಭಾಗದ ಬಹಳ ಸೀನಿಯರ್ ಲೀಡರ್ ಅರುಣ್ ಶಾಪೂರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಅದೇ പോലെ ಭುವನೇಶ್ವರ್ ಕ್ಯಾಂಡಿಡೇಟ್ ಆಗಿರುವ ವಿಜಯಗೌಡ ಸಾಹೇಬರವರು ನಮ್ಮ ಜೊತೆಗಿದ್ದಾರೆ. ಇವಾಗಲೇ ಮಾತಾಡ್ಬಿಟ್ಟು ತಮ್ಮ ತಂದೆ ಮಾತು ಯಾವ ತರ ಇದೆ ಅದೇ ತರ ಮಗ ಮಾತುಗಳು ಇದೆ. ರಾಮಣ್ಣಗೌಡ ಪಟೀಲ್ ಎತ್ರಾಳ ಸೀದಾ ಹೃದಯದಲ್ಲಿ ಮಾತಾಡ್ತಾ ಇದ್ದಾರೆ. ನಮಗೂ ಒಂದು ದೊಡ್ಡ ಒಂದು ಯುವ ಬೇಸ್ ಒಂದು ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು 20-30 ವರ್ಷದಲ್ಲಿ ಈ ಪಕ್ಷಕ್ಕೆ ಅವರ ಕಾಂಟ್ರಿಬ್ಯೂಷನ್ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದೇ പോലെ ನಾಗತನ ಕ್ಯಾಂಡಿಡೇಟ್ ಆಗಿರುವ ಸಂಜೀವ್ ಐಗೋಳ ಅವರಿದ್ದಾರೆ. ಬಿಜೆಪಿ ಈ ಜಿಲ್ಲೆಯ ಯೂತ್ ಪ್ರೆಸಿಡೆಂಟ್ ಬಹಳ ಕಷ್ಟಪಟ್ಟು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆನಾ ಅದಕ್ಕೆ 100% ಕಾರಣಕರ್ತರಾಗಿರುವ ಬಸವರಾಜ್ ಬೂಗರ್ ಅವರಿದ್ದಾರೆ. ಅವರಿಗೆ ನಮಸ್ಕಾರ ತಿಳಿಸಿ. ನನ್ನಲ್ಲಿ ಬಹಳ ಒಂದು 4-5 ವರ್ಷ ಪರಿಚಯ ಇರುವ ಯುವ ಮೋರ್ಚಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿಕಾಯಿ ಅವರಿದ್ದಾರೆ. ಅವರಿಗೆ ನಮಸ್ಕಾರ. ಮಾತಾಡ್ಲಿಕ್ಕೆ ಮುಂಚೆ 2014 ಮೇ 30ನೇ ತಾರೀಕು ನಾನು ಮಾತಾಡ್ಬೇಕು. 2014 ಮೇ 30ನೇ ತಾರೀಕು ನಮ್ಮ ದೇಶದಲ್ಲಿ ಒಂದು ಹೊಸ ಒಂದು ಪೇಜ್ ನಾವು ಟರ್ನ್ ಮಾಡಿದ್ವಿ. ಈ ದೇಶದಲ್ಲಿ ಯಾವಾಗಲೂ ಕೂಡ 2014ಕ್ಕೂ ಮುಂಚೆ ಪಾಲಿಟಿಕ್ಸ್ ಯಾವ ತರ ಇತ್ತು, 2014 ಆದ ಮೇಲೆ ಪಾಲಿಟಿಕ್ಸ್ ಯಾವ ತರ ಇತ್ತು. 50 ವರ್ಷ ಆದ ಮೇಲೆ ನಾವು ಹಿಂದೆ ನೋಡುವಾಗ 2014 ಆ ಮೇ ತಿಂಗಳಲ್ಲಿ ನಾವು ಒಂದು ಬೆಂಚ್ ಮಾರ್ಕ್ ಆಗಿ ಇಡುತ್ತೇವೆ. ಕಾರಣ ನಾವೆಲ್ಲರೂ ಕೂಡ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬೇಕು. ಗುಜರಾತ್ನಲ್ಲಿ 3ನೇ ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಬರಬೇಕು. 30 ವರ್ಷ ಆದ ಮೇಲೆ ಒಂದು ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿಯಲ್ಲಿ ಬರಬೇಕು. 283 MP ತಗೊಂಡು ಬಂದು ಕೂರ್ಬೇಕು. ಆ ಪಕ್ಷ ಕೈದಲ್ಲಿ ನಾವು ಕಂಪ್ಲೀಟ್ ಆಡಳಿತ ಕೊಡಬೇಕು. ನಾವೆಲ್ಲರೂ ತೀರ್ಮಾನ ಮಾಡಿ ನರೇಂದ್ರ ಮೋದಿ ಸಾಹೇಬರವರು ಕರ್ಕೊಂಡು ಬಂದು ಆ ಚಾರದಲ್ಲಿ ಕೂರಿಸಿದ್ರು. 2014 ಮೇ ತಿಂಗಳಲ್ಲಿ ನರೇಂದ್ರ ಮೋದಿ ಅವರ ಚಾರಲ್ಲಿ ಕೂರುವಾಗ ನಿಮ್ಮೆಲ್ಲರಿಗೂ ಗೊತ್ತು, ಮೇ 30ನೇ ತಾರೀಕು ಇಂಡಿಯಾದಲ್ಲಿ 18,000 ಗ್ರಾಮದಲ್ಲಿ ಒಂದು ಚೂರು ಕರೆಂಟ್ ಇಲ್ಲ. 18,000 ವಿಲೇಜಸ್ ಅಲ್ಲಿ ಒಂದು ಸಣ್ಣ ಬಲ್ಬ್ ನಲ್ಲಿ ಕರೆಂಟ್ ಇಲ್ಲ. 11 ಕೋಟಿ ಜನ ಮನೆಯಲ್ಲಿ ಟಾಯ್ಲೆಟ್ ಇಲ್ಲ. 42 ಕೋಟಿ ಜನ ಅವರ ಕೈನಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲ. ನಾವೇನೋ ಅಕ್ನಾಲೇಜ್ ಮಾಡಬೇಕು. ಆ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರು ಆ ಚಾರದಲ್ಲಿ ಕೂತಿದ್ರು. ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರ ಲೆಕ್ಕಾಚಾರ ಪ್ರಕಾರ 32% ಇಂಡಿಯಾದಲ್ಲಿ ಪಾವರ್ಟಿ ಲೈನ್ ನಲ್ಲಿ ಬಡತನದಲ್ಲಿ ಜನ ಇದ್ದಾರೇನೋ ಅವ್ರ ಲೆಕ್ಕಾಚಾರ ಇತ್ತು. ಅವರು ಬಂದು ಕೂತಿದ್ರು. ನಾವು ಕಾಂಗ್ರೆಸ್ ಅವರು ಇವತ್ತು ಏನ್ ಮಾತಾಡ್ತಾ ಇದ್ದಾರೆ, 2020
2024 ಎಲೆಕ್ಷನ್ ಏನ್ ಭಾಷೆ, ಏನ್ ಲ್ಯಾಂಗ್ವೇಜ್, ಏನ್ ಗ್ರಾಮರ್ ನಲ್ಲಿ ಮಾತಾಡ್ತಾ ಇದ್ದಾರೋ ಇದೇ ಭಾಷೆ ಕಾಂಗ್ರೆಸ್ ಅವರು 1950ರಲ್ಲಿ ಮಾತಾಡಿ, ಇದೇ ಭಾಷೆ 1957ರಲ್ಲಿ ಮಾತಾಡಿ, ಇದೇ ಭಾಷೆ 1962ರಲ್ಲಿ ಮಾತಾಡಿ, ಇದೇ ಭಾಷೆ 1967ರಲ್ಲಿ ಮಾತಾಡಿ, ಇದೇ ಭಾಷೆ 1971ರಲ್ಲಿ ಮಾತಾಡಿ, ಇದೇ ಭಾಷೆ 1976ರಲ್ಲಿ ಮಾತಾಡಿ, ಇದೇ ಭಾಷೆ 1984ರಲ್ಲಿ ಮಾತಾಡಿ, ಇದೇ ಭಾಷೆ 1991ರಲ್ಲಿ ಮಾತಾಡಿ, ಇದೇ ಭಾಷೆ 2004ರಲ್ಲಿ ಮಾತಾಡಿ, ಇದೇ ಭಾಷೆ 2009ರಲ್ಲಿ ಮಾತಾಡಿ. ಏನ್ ಮಾತಾಡಿದ್ರು? ಇಷ್ಟು ಬಾರಿ ಕಾಂಗ್ರೆಸ್ ಅವರು ಆಡಳಿತದಲ್ಲಿ, ರಾಜಕೀಯದಲ್ಲಿ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶದಲ್ಲಿ ಕೂರಲಿಕ್ಕೆ ಇಷ್ಟು ಅವಕಾಶ ಸಿಕ್ಕಿತ್ತು. ಎಲ್ಲಾ ಸಮಯದಲ್ಲಿ ಕೂಡ ಒಂದೇ ಒಂದು ಮಾತು ಹೇಳಿದರು, ನಾವು ಬಡತನ, ನಾವು ಬಂದಿದ್ದೀವಿ, ನಾವು ಬಡತನ ಇರಲ್ಲ. ಅಣ್ಣ, ನಮಗೆ ಗೊತ್ತು ಕಾಂಗ್ರೆಸ್ ಯಾವಾಗೆಲ್ಲ ಆಡಳಿತದಲ್ಲಿ ಕೆಲಸ ಮಾಡಿದಾರೋ, ಕಾಂಗ್ರೆಸ್ ಪ್ರಧಾನಮಂತ್ರಿ ಯಾವಾಗೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೋ ಅವತ್ತೆಲ್ಲ ಅವರು ಬಡತನ ಮೇಲೆ ಬಹಳ ಪ್ರೀತಿ ಮಾಡಿಕೊಂಡಿದ್ದಾರೆ. ಅವಾಗೆಲ್ಲ ಇಂಡಿಯಾದಲ್ಲಿ ಬಡತನ ಜಾಸ್ತಿ ಆಯಿತು. ಅದೇ ಭಾಷೆ, ಅದೇ ಲ್ಯಾಂಗ್ವೇಜ್, ಅದೇ ಗ್ರಾಮರ್ 2024ರಲ್ಲಿ ಬಂದು ಹೇಳ್ತಾ ಇದ್ದಾರೆ. ನಮಗೆ ಈ ದೇಶದಲ್ಲಿ ನಮಗೆ ಸಿಕ್ಕಿರುವ ಆಪರ್ಚುನಿಟಿ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರಿಗೂ 13 ದಿವಸ ಸಿಕ್ಕಿತ್ತು, ಆಮೇಲೆ 13 ತಿಂಗಳು ಸಿಕ್ಕಿತ್ತು, ಆಮೇಲೆ 5 ವರ್ಷ ಸಿಕ್ಕಿತ್ತು, ಆಮೇಲೆ ಮಾನ್ಯ ನರೇಂದ್ರ ಮೋದಿ ಸಾಹೇಬರವರಿಗೂ 10 ವರ್ಷ ಸಿಕ್ಕಿತ್ತು. ನಾವು ಆಡ್ ಮಾಡುವಾಗ 15 ವರ್ಷ, ಅದರಲ್ಲಿ 10 ವರ್ಷ ಬಿಜೆಪಿ, ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಆಡಳಿತದಲ್ಲಿ ಕೂತಿದ್ದೀವಿ. 5 ವರ್ಷ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಒಂದು ದೊಡ್ಡ ಕೊಲಿಷನ್ ಗೌರ್ಮೆಂಟ್ ರನ್ ಮಾಡಿದ್ರು. 13 ತಿಂಗಳು ಅದೇ ತರ ಒಂದು ಕೊಲಿಷನ್ ಗೌರ್ಮೆಂಟ್ ರನ್ ಮಾಡಿದ್ರು. 13 ದಿವಸ ಅದೇ ತರ ಕೊಲಿಷನ್ ಗೌರ್ಮೆಂಟ್ ರನ್ ಮಾಡಿದ್ರು. ನಾವಿವತ್ತು 2024 ಮೇ 7ನೇ ತಾರೀಕು ವಿಜಯಪುರದಲ್ಲಿ ನಾವೆಲ್ಲ ವೋಟ್ ಮಾಡ್ಲಿಕ್ಕೆ ಹೋಗುವಾಗ ಇದು ಒಂದು ಮಾತ್ರ ತಾವು ಕಂಪೇರ್ ಮಾಡಬೇಕು. 15 ವರ್ಷ ನಮ್ಮ ಪಕ್ಷ ಆಡಳಿತದಲ್ಲಿ ಇತ್ತು, ಅದರಲ್ಲಿ 10 ವರ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕೆಲಸ ಮಾಡಿದೀವಿ. ಅವರು 1952ರಲ್ಲಿ ಕೂತು ಇವತ್ತು ಬಂದು ಅದೇ ಭಾಷೆ ಮಾತಾಡ್ತಾರೆ. ಮೋದಿ ಅವರು ಹೇಳಿದ್ರು 2014 ಮೇ 30ನೇ ತಾರೀಕು ಪ್ರಧಾನಮಂತ್ರಿಯಾಗಿ ಬರುವಾಗ ಹೇಳಿದ್ರು, 1000 ದಿವಸ ಮುಗಿಯುವಾಗ ಈ ದೇಶದಲ್ಲಿ ಕೊನೆಯ ವಿಲೇಜ್ನಲ್ಲಿ ನಾವು ಕರೆಂಟ್ ತಗೊಂಡು ಹೋಗ್ತೀವಿ. 882nd ಡೇ, 882ನೇ ದಿವಸ ಮೇಘಾಲಯದಲ್ಲಿ ಇರುವ ಲಾಸ್ಟ್ ವಿಲೇಜ್ಗೂ ನಾವು ಕರೆಂಟ್ ತಗೊಂಡು ಹೋಗ್ತೀವಿ. 11 ಕೋಟಿ ಜನಕ್ಕೂ 10 ವರ್ಷದಲ್ಲಿ ನಾವು ಟಾಯ್ಲೆಟ್ ಮಾಡಿದ್ವಿ. ನಾವು ಆಡಳಿತಕ್ಕೆ ಬರುವಾಗ ಬರೀ 64% ಜನ ಕೈಯಲ್ಲಿ LPG ಸಿಲಿಂಡರ್, ಓನ್ಲಿ 64% ಪಾಪ್ಯುಲೇಷನ್, 36% ಜನ ಕೈಯಲ್ಲಿ LPG ಸಿಲಿಂಡರ್ ಇಲ್ಲ. ಅದರಲ್ಲಿ ನನ್ನ ಅಜ್ಜಿ ಕೂಡ ಒಬ್ಬರು, ಅವ್ರು ಯಾರು ಬಂದು ಹೇಳಲಿಕ್ಕೆ ಆ ಮನುಷ್ಯ ಇಲ್ಲ, ಯಾರು ಬಂದು LPG ಸಿಲಿಂಡರ್ ಬೇಕಾ, ಇಷ್ಟು ವೈಟಿಂಗ್ ಲೈನ್ ಇದೆ, ನಿಮಗೆ ಕೊಡ್ತೀವಿ ಹೇಳಲಿಕ್ಕೆ ಯಾರು. ಇವತ್ತು 100% ನಮ್ಮ ದೇಶದಲ್ಲಿ LPG ನಾವು ಕೊಟ್ಟಿದ್ದೀವಿ.